ಯಾರು ದೂರದಾರ ಇದ್ರು ಅವರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಪತ್ರ ರವಾನೆ ಮಾಡಿದ್ದಾರೆ. ನೋಡಿ, ನಾವು ಘನತೆವೆತ್ತ ರಾಜ್ಯಪಾಲರಿಂದ ಇದನ್ನು ನಾವು ಅಪೇಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಅವತ್ತೇನು ಟಿ.ಜೆ. ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ 11:30 ಗಂಟೆಗೆ, ಸಾಯಂಕಾಲ 5:30ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹಿಂದೆ ಒಂದು ಮಾಹಿತಿ ಕೇಳಿದ ಸಂದರ್ಭದ ಅನುಗುಣವಾಗಿ ಒಂದು ಡಿಟೇಲ್ ರಿಪೋರ್ಟನ್ನು ಕೂಡ ಕೊಡ್ತಾರೆ. ತದನಂತರ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಸುದೀರ್ಘವಾದಂಥ ಒಂದು ಉತ್ತರವನ್ನು ಘನತೆವೆತ್ತ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ. ಅದೇ ದಿವಸ ಯಾವತ್ತು ಟಿ.ಜೆ. ಅಬ್ರಾಹಿಂ ಅವರು ಅರ್ಜಿ ಕೊಡ್ತಾರೆ 11:30ಗೆ, ಸಾಯಂಕಾಲ 5:30ಗೆ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಹೋಗಿ ರಿಪ್ಲೈಯನ್ನು ಕೊಡ್ತಾರೆ. ರಾತ್ರಿ 10:00ಗೆ ಘನತೆವೆತ್ತ ರಾಜ್ಯಪಾಲರು ನೋಟಿಸನ್ನು ಕೊಡ್ತಾರೆ. ಈ ತರಾತುರಿ ಮೇಲೆ ಇವತ್ತು ಸಹ ನಮಗೆ ಸಂಶಯ ಇತ್ತು, ಎಲ್ಲರಿಗೂ ಸಂಶಯ ಇತ್ತು, ರಾಜ್ಯ ಜನತೆಗೆ. ಅದೇ ಹಿಂದೆ ಜೊಲ್ಲೆ ಅವರು ಇನ್ನಿತರ ಸಚಿವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಸ್ಗೆ ಇವತ್ತು ಘನತೆವೆತ್ತ ರಾಜ್ಯಪಾಲರ ಮುಂದಿತ್ತು. ಅಷ್ಟೇ ಯಾಕೆ, ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಮೇಲೆ ಮಾಜಿ ಮುಖ್ಯಮಂತ್ರಿಗಳು, ಇಂದು ಕೇಂದ್ರ ಸಚಿವರು, ಅವ್ರ ಮೇಲೆ ಕಳೆದ 8-9 ತಿಂಗಳಿಂದ ಇವತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಅವ್ರ ಮುಂದೆ ಪೆಂಡಿಂಗ್ ಇದೆ. ಸೊ 8-9 ತಿಂಗಳದು ರಾಜ್ಯಪಾಲರಿಗೆ ಜರೂರಿ ಅನಿಸ್ಲಿಲ್ಲ. ಜೊಲ್ಲೆ ಅವ್ರ ಮೇಲೆ ಇನ್ನಿತರ ಸಚಿವರ ಮೇಲಿರುವಂಥದ್ದು ಜರೂರಿ ಅನಿಸ್ಲಿಲ್ಲ. ಅದೇ ದಿವಸ 11:30 ಕೊಟ್ಟು ರಾತ್ರಿ 10:00ಗೆ ತರಾತುರಿಯಲ್ಲಿ ಕೊಡ್ತಾರಂದ್ರೆ ಇದು ಘನತೆವೆತ್ತ ರಾಜ್ಯಪಾಲರು ಏನಿದೆ, ಈಗ ಈ BJP ನೇತೃತ್ವದ ಕೇಂದ್ರ ಸರ್ಕಾರ ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದೆ, ಯಾವ ರೀತಿ ಡೆಲ್ಲಿಯಲ್ಲಿ ಮಾಡಿದೆ, ಯಾವ ರೀತಿ ತಮಿಳುನಾಡುವಲ್ಲಿ ಮಾಡಿದೆ, ಇನ್ನಿತರ ರಾಜ್ಯಗಳು ಮಾಡಿದೆ, ಅದನ್ನ ನಮ್ಮ ರಾಜ್ಯದಲ್ಲೂ ಕೂಡ ಘನತೆವೆತ್ತ ರಾಜ್ಯಪಾಲರ ಮುಖಾಂತರ ಇಂಥ ಒಂದು ಕೆಟ್ಟ ಸಂಪ್ರದಾಯವನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಹೇಳ್ತೀವಿ ಅಷ್ಟೇ, ಇದರಲ್ಲಿ ಮುಖ್ಯಮಂತ್ರಿಗಳದು ಏನೂ ಇವತ್ತಿನ ದಿವಸ ಪಾಲ ಇಲ್ಲ. ಯಾಕಂದ್ರೆ ಅದು ಮೂಡಾದಲ್ಲಿ ಏನು ಮೂಡಾನೇ ಇವತ್ತಿನ ದಿವಸ ಆಕ್ರಮ ಮಾಡಿದ್ದಾರೆ. ಮೂಡಾ ಇವತ್ತಿನ ದಿವಸ ಭೂ ಸ್ವಾಧೀನ ಮಾಡಿಕೊಳ್ಳದೆ ಅದನ್ನ ಭೂಮಿಯನ್ನು ತೆಗೆದುಕೊಂಡು ಅತಿಕ್ರಮಣ ಮಾಡಿ ಲೇಔಟ್ ಮಾಡಿ ಹಂಚಿದ್ದಾರೆ. ಮೂಡಾದಲ್ಲಿ ಸಭೆಯಲ್ಲೂ ಕೂಡ ನಿರ್ಣಯ ಆಗ್ತದೆ. ಆ ಮೂಡಾ ಸಭೆ ಇವತ್ತಿನ ದಿವಸ ಅಧ್ಯಕ್ಷರು BJP ಅವರು, ಅಲ್ಲಿ GT ದೇವೇಗೌಡರು JDSನವರು, ರಾಮದಾಸ್ ಅವರು BJP ಅವರು, ಇವರೆಲ್ಲರೂ ಕೂಡ ಇವತ್ತಿನ ದಿವಸ ನಿರ್ಣಯ ಮಾಡ್ತಾರೆ. ಇದು ತಪ್ಪಾಗಿದೆ ಮೂಡಾದಿಂದ, ಅದಕ್ಕೆ ನಮ್ಮ ಸ್ಕೀಮ್ ಏನಿದೆ, ಯೋಜನೆ ಏನಿದೆ, ಅದರ ಪ್ರಕಾರ ಸೈಟನ್ನು ಹಂಚಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಇದರಲ್ಲಿ ಏನೂ ಹಸ್ತಕ್ಷೇಪ ಮಾಡಿಲ್ಲ. ಇಂಥಲ್ಲೇ ಸೈಟ್ ಕೊಡಿ, ಇಂಥಲ್ಲೇ ಕೊಡಿ ಅಂತೇಳಿ ಉಲ್ಟಾ ಮೂಡಾ ಇವತ್ತಿನ ದಿವಸ ಮೇಲೆ ಕ್ರಮ ಕೈಗೊಳ್ಳು. ಯಾಕಂದ್ರೆ ಅವರು ಮುಖ್ಯಮಂತ್ರಿಗಳ ಭಾವಮೈದಂದೇನು ಆ ಜಮೀನಿತ್ತು, ಆ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಳ್ಳದೆ ತೆಗೆದುಕೊಂಡು ಇವತ್ತಿನ ದಿವಸ ಅದರ ಮೇಲೆ ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ರಾಜ್ಯಪಾಲರು ದುರ್ದೈವಶಾತ್ ಕೇಂದ್ರದ ಕೈಗೊಂಬೆಯಾಗಿ ಇವತ್ತೊಂದು ದಿವಸ ಕೆಲಸ ಮಾಡ್ತಾರೆ. ನಾನು ಹೇಳಿದ್ರೆ ಏನು ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತದೆ, ಏನು ಇವತ್ತು ತಮಿಳುನಾಡು ಆಗಿ ದೆಹಲಿಯಲ್ಲೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಏನು ಮಾಡ್ತಾ ಇದ್ದಾರೆ, ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಿದೆ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಜನತೆ ಇದನ್ನ ಸಹಿಸ್ಕೊಳ್ಳೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಥವಾ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಇವತ್ತು ಅವರು ಹಳ್ಳಿಗಳಿಂದ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು 2ನೇ ಬಾರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. 136 ಸೀಟ್ಗಳ ಅವ್ರ ನೇತೃತ್ವವನ್ನು ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದೀವಿ. 5 ವರ್ಷ ಹಿಂದೆನೂ ಕೂಡ 13ರಿಂದ 18 ಅವರು ಸರ್ಕಾರವನ್ನು ನಡೆಸಿದ್ದಾರೆ. 15 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ದೇವರಾಜ ಅರಸು ನಂತರ ಯಾರಾದರೂ 5 ವರ್ಷ ಪೂರೈಸಿಗೊಳಿಸಿದ್ರೆ ಇವತ್ತು ಅದು ಸಿದ್ದರಾಮಯ್ಯನವರು. ದೇವರಾಜ ಅರಸು ಅವರ ನಂತರ ಒಬ್ಬ ಹಿಂದುಳಿದ ನಾಯಕ, ಇವತ್ತು ಜನಪ್ರಿಯ ನಾಯಕ, ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂಥವರು ಸಿದ್ದರಾಮಯ್ಯನವರು.
ಸಿದ್ದರಾಮಯ್ಯನವರ 40 ವರ್ಷ ಸುದೀರ್ಘ ಜೀವನದಲ್ಲಿ ಇವತ್ತು ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಅವತ್ತು ದಿವಸ ಕಳಂಕವನ್ನು ಹೊಂದ್ಕೊಂಡಿಲ್ಲ. ಏನಾದರೂ ಮಾಡಿ ಅವರ ಜನಪ್ರಿಯತೆಗೆ ಇವತ್ತು ಅವರಿಗೆ ಮಸಿ ಬಳಿಬೇಕು ಅಂತ ತಿಳ್ಕೊಂಡು ಇದೊಂದು ಷಡ್ಯಂತ್ರ. ಅದ್ರ ಜೊತೆಗೆ ಏನು 136 ಸೀಟ್ಗಳನ್ನು ಪಡ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರ ರಚಿಸಿದ್ವಿ. ಈ ಸರ್ಕಾರವನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ಇದೆ. ನಾವು ಇದನ್ನ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ. ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ. ಇದರಲ್ಲಿ ಎರಡು ಮಾತಿಲ್ಲ, ಯಾಕಂದ್ರೆ ಅದರಲ್ಲಿ ಏನೂ ಕೇಸೇ ಇಲ್ಲ. ಒಂದು ದಿವಸ when there is a no case then try to make a case. ಅದರಲ್ಲಿ ಏನೂ ನೋಡಿಲ್ಲ. ನ್ಯಾಯಾಲಯದಲ್ಲಿ ಇವತ್ತೊಂದು ದಿವಸ ನಮಗೆ ಕೂಡಲೇ ಇವತ್ತೊಂದು ದಿವಸ ಅದಕ್ಕೆ ನಮಗೆ ನ್ಯಾಯ ಸಿಗ್ತದಂತ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಅದ್ರ ಜೊತೆಗೆ ಇದನ್ನ ಇವರು ಏನು ಗಂತಿವತ್ತು ರಾಜ್ಯಪಾಲರು ಬಿಜೆಪಿಯ ಷಡ್ಯಂತ್ರ, ಕೇಂದ್ರ ಸರ್ಕಾರ ಇವತ್ತು ಏನು ರಾಜ್ಯಪಾಲರ ಮೂಲಕ ಮಾಡಿಸಿದ್ರೆ ಇದನ್ನ ಜನರ ಬಳಿಗೆ ಒಯ್ತೀವಿ. ಇದು ರಾಜ್ಯದ ಜನರ ಹೋರಾಟ ಆಗ್ತದೆ. ಇದರ ಪರಿಣಾಮವನ್ನ ಇವತ್ತು ಕೇಂದ್ರ ಸರ್ಕಾರ, ಘನತೆವತ್ತ ರಾಜ್ಯಪಾಲರು ಇದನ್ನೆಲ್ಲವನ್ನು ಕೂಡ ಅತಿ ಶೀಘ್ರದಲ್ಲೇ ಅದನ್ನ ತಿಳ್ಕೊಳ್ಳುವಂತ, ಪಶ್ಚಾತ್ತಾಪ ಪಡುವಂತ ಒಂದು ಪರಿಸ್ಥಿತಿ ಬರ್ತದೆ.